ಪ್ರಿಯ ವೀಕ್ಷಕರೇ ನಮಸ್ಕಾರ. ಬಾಲಾರಿಷ್ಟ ದೋಷ ಯಾವ ಕಾರಣಕ್ಕೆ ಬರ್ತದೆ ಅಂತ ಹೇಳಿದರೆ, ಎಲ್ಲದಕ್ಕೂ ಕಾರಣ ಪೂರ್ವ ಜನ್ಮಂ ಕೃತಂ ಪಾಪಂ ಅಂತ ಕರೀತಾರೆ. ಇದಕ್ಕೆ ಆ ಭಗವಂತನೇ ಉತ್ತರಿಸ್ಬೇಕು. ಸೊ ಜಾತಕದಲ್ಲಿ ಕೆಲವೊಂದು ಪ್ಲಾನೆಟರಿ ಕಾಂಬಿನೇಷನ್ಸ್ ಇದ್ದರೆ ಬಾಲಾರಿಷ್ಟ ದೋಷ ಬರ್ತದೆ. ಬಾಲಾರಿಷ್ಟ ದೋಷಕ್ಕೆ ಸಂಬಂಧಪಟ್ಟಂತೆ ಜಾತಕದಲ್ಲಿ ಇರ್ತಕ್ಕಂತಹ ಕೆಲವು ಮುಖ್ಯ ಪ್ಲಾನೆಟರಿ ಕಾಂಬಿನೇಷನ್ಸ್ನ ನಾನು ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೇನೆ ವೀಕ್ಷಕರೇ. ಮೊದಲನೇದಾಗಿ ತಂದೆ ತಾಯಿಗಳ ಜಾತಕದಲ್ಲಿ ರಾಹು ದಶೆ ಕುಜ ಭುಕ್ತಿ, ಕುಜ ದಶೆ ರಾಹು ಭುಕ್ತಿ, ಗುರು ದಶೆ ರಾಹು ಭುಕ್ತಿ, ರಾಹು ದಶೆ ಕೇತು ಭುಕ್ತಿ, ರಾಹು ದಶೆ ಗುರು ಭುಕ್ತಿ, ಶನಿ ದಶೆ ಕೇತು ಭುಕ್ತಿ, ಶನಿ ದಶೆ ಕುಜ ಭುಕ್ತಿ, ಶನಿ ದಶೆ ರಾಹು ಭುಕ್ತಿ ಮತ್ತು ತಂದೆ ತಾಯಿಗಳ ಇಬ್ಬರ ಜಾತಕದಲ್ಲಿ ಕೆಟ್ಟ ದಶಾಭುಕ್ತಿಗಳ ಸಾಮ್ಯವಿದ್ದರೆ ಅಂತಹ ಸಂದರ್ಭದಲ್ಲಿ ಹುಟ್ಟತಕ್ಕಂಥ ಮಕ್ಕಳಿಗೆ ಬಾಲಾರಿಷ್ಟ ದೋಷ ಬರ್ತದೆ. ಮತ್ತು ಸೂರ್ಯೋದಯದ ಮತ್ತು ಸೂರ್ಯಾಸ್ತಕ್ಕೆ ಕ್ರಮವಾಗಿ 48 ಗಂಟೆ ಮುಂಚೆ ಮತ್ತು 48 ಗಂಟೆಗಳ ನಂತರ ಮಗು ಜನಿಸಿದರೆ 9 ರಿಂದ 12 ತಿಂಗಳ ಒಳಗೆ ಯಾವುದೋ ಒಂದು ರೀತಿಯಲ್ಲಿ ಅಪಮೃತ್ಯು ಅಥವಾ ಮೃತ್ಯುಪೂರಕ ಕಾಯಿಲೆಗಳು ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಲಗ್ನದಿಂದ 6ನೇ ಮನೆಯಲ್ಲಿ ನೀಚ ಸೂರ್ಯನಿದ್ದು ಶನಿ ವೀಕ್ಷಿತನಾಗಿದ್ದರೆ ಹೃದಯದಲ್ಲಿ ಹೋಲ್ ಕಾಣಿಸ್ಕೊಳ್ತದೆ. 6ನೇ ಮನೆಗೆ ನಾವು ರೋಗಸ್ಥಾನ ಅಂತ ಕರಿತೀವಿ. ಮತ್ತು 4ನೇ ಮನೆ ಅಥವಾ ಲಗ್ನದಿಂದ 6ನೇ ಮನೆ 8ನೇ ಮನೆಯಲ್ಲಿ ಚಂದ್ರನ ಜೊತೆ ರಾಹು ಕೇತು ಕುಜನಿದ್ದರೆ 2 ವರ್ಷದ ಒಳಗಡೆ ವಿಚಿತ್ರ ರೀತಿಯ ಚರ್ಮರೋಗ ಸಮಸ್ಯೆಗಳು ಬರ್ತದೆ ವೀಕ್ಷಕರೇ. 8ನೇ ಮನೆಯಲ್ಲಿ ಕುಜ ರಾಹು ಕ್ಲೋಸ್ ಡಿಗ್ರಿ ಕಂಜಂಕ್ಷನಲ್ಲಿ ಇದ್ದು, ಅಂದರೆ ವಿತಿನ್ 6 ಡಿಗ್ರಿ ಕಂಜಂಕ್ಷನಲ್ಲಿ ಕುಜ ಮತ್ತು ರಾಹು ಇದ್ದು ಕುಜ ದಶೆ ರಾಹು ಭುಕ್ತಿ ಇದ್ದರೆ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಮಗು ಮೃತಪಡ್ತಕ್ಕಂತಹ ಸಾಧ್ಯತೆ ಯಥೇಚ್ಛವಾಗಿರ್ತದೆ.